ನಾವು ಸುಮ್ಮನೆ ಜಾರ್ಜ್ ಅವ್ರ ಮನೆಯಲ್ಲಿ ನಾವು ಅಲ್ಲೇ ಇದ್ದೀವಿ. ಜಾರ್ಜ್ ಅವ್ರ ಮನೆಯಲ್ಲಿ ಒಳ್ಳೆ ಊಟ ಕೊಟ್ಟರು, ಮಧ್ಯಾಹ್ನ ಒಳ್ಳೆ ಊಟ ಕೊಟ್ಟರು, ಸಾಯಂಕಾಲ ಒಳ್ಳೆ ಊಟ ಕೊಟ್ಟರು. ಮೆನುನು ಕೇಳಬೇಕಾದ್ರೆ ಹೇಳ್ತೀನಂತ. ಹಾಗಾದ್ರೆ ಸರ್ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಬೇಕು ಅಂತ ಒತ್ತಾಯ ಮಾಡ್ತೀರಾ ಹೈಕಮಾಂಡ್ಗೆ ಅಂತ? ನೋಡಿ, ಅದು ಪ್ರಶ್ನೆನೇ ಬರಂಗಿಲ್ಲ. ಮುಂದುವರಿಸುವುದಂತ ಯಾವ ಪ್ರಶ್ನೆ ಬರ್ತದೆ? ಬದಲಾವಣೆ ಆಗ್ತಿರೋ ಪ್ರಶ್ನೆ ಬರ್ತದೆ. ಪ್ರಶ್ನೆನೇ ಅಲ್ಲ. ವೇಣುಗೋಪಾಲ್ ಅವ್ರು ಏನ್ ಹೇಳಿದ್ದಾರೆ? ರಾಜ್ಯಸಭಾ ಮತ್ತು MLC ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿ. MP ಪಾಟೀಲ್ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸುಳ್ಳ ಸರ್? ಅದೆಲ್ಲನೂ ಕೂಡ ಆ ಪ್ರಶ್ನೆ ಉದ್ಭವಿಸಂಗಿಲ್ಲ. ಈಗ ನಾಳೆ 10:30 11 ಗಂಟೆಗೂ ಇದೇ ಅಭಿಪ್ರಾಯ ಇರುತ್ತೆ ಸರ್? ನಿಶ್ಚಿತವಾಗಿನೂ. ಥ್ಯಾಂಕ್ ಯು. ಸರ್, ರಾಜ್ಯಸಭೆ ಚುನಾವಣೆ ಆಯ್ಕೆ ಆಗಿದೆ, 7 ತಾಸು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಅದು ಹೈಕಮಾಂಡ್ ಪ್ರಶ್ನೆ ಮಾಡೋದು ನಾವಲ್ಲ. ಹೈಕಮಾಂಡ್ ಪ್ರಶ್ನೆ ಮಾಡ ಬರ್ತದ? ಹೌದು, ಹೈಕಮಾಂಡ್ ರಾಜ್ಯಸಭಾ ಸೂಕ್ಷ್ಮತೆ ಇದೆ. 3 ರಾಜ್ಯಸಭಾ ಇದಾವೆ, ಸುಮಾರು 12-13 ವಿಧಾನ ಪರಿಷತ್ ಚುನಾವಣೆಗಳಿದಾವೆ. ನಮಗೆ 7 ನಾಮಿನೇಷನ್ ಒಂದು 5. ನಾನು ಕರೆಕ್ಟ್ ಗೊತ್ತಿರ್ತದೆ. ಬೆಳವಣಿಗೆ ನಂತರ ಸರ್ DK ಶಿವಕುಮಾರ್ ಅವರ ಬೆಂಬಲಿಗರು, ಅವರ ಆಪ್ತರು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕೊಳ್ತಾ ಇದ್ದಾರೆ ಸರ್, DK ಶಿವಕುಮಾರ್ CM ಅಂತ. ನೋಡಿ, ಅದು ನನಗೆಲ್ಲ ಗೊತ್ತಿಲ್ಲ. ನನಗೆ ಅದೆಲ್ಲ ಕೂಡ ಆಗೋದಿಲ್ಲ. ಅದು ಯಾವುದು ನಾನು ನೋಡಿಲ್ಲ. ನಾವು ಸಿದ್ದರಾಮಯ್ಯ ಜೊತೆಗೇನೆ ಇದ್ದೀವಿ. ನಾನು ಡಾಕ್ಟರ್ ಪರಮೇಶ್ವರ್ ಅವರು, KG ಜಾರ್ಜ್ ಅವರು, ಸುರೇಶ್ ಅವರು, ಮಹಾದೇವಪ್ಪ ಅವರು ಎಲ್ಲರೂ ಒಟ್ಟಿಗೆ ಇದ್ದೀವಿ. ಒಟ್ಟಿಗೆ ನಾವು ದಿಲ್ಲಿಗೆ ಹೋಗಿದ್ದೀವಿ, ಒಟ್ಟಿಗೆ ದಿಲ್ಲಿಯಿಂದ ಬಂದಿದ್ದೀವಿ. ಮುಖ್ಯಮಂತ್ರಿಗಳು ಹೋಗಿ ಭಾಳ ದೀರ್ಘಕಾಲ ಎಲ್ಲನೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಆಗಿದೆ. ರಾಹುಲ್ ಗಾಂಧಿ ಅವ್ರ ಜೊತೆಗೆ, ವೇಣುಗೋಪಾಲ್ ಜೊತೆಗೆ, AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ, ಆಮೇಲೆ ಸುರ್ಜೇವಾಲಾ ಅವರೆಲ್ಲ ಚರ್ಚೆ ಮಾಡಿ ಕಡೆಗೆ ಬಂದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ರಾಜ್ಯಸಭಾ ಚುನಾವಣೆ ಮತ್ತು MLC ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಬೇರೆ ಯಾವುದೇ ವಿಚಾರ ಚರ್ಚೆ ಆಗಿಲ್ಲ ಅಂತ ಹೇಳಿದಾರೆ. ಅದು ದಟ್ ಈಸ್ ಫೈನಲ್. ಅದಕ್ಕೆ